ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕರ್ನಾಟಕ ನಾಡ ಕಚೇರಿ ಮೂಲಕ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಜಾತಿ ಪ್ರಮಾಣ ಪತ್ರವನ್ನು ಆನ್ಲೈನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು, ಅರ್ಜಿ ಸಲ್ಲಿಸಲು ಬೇಕಾಗೋ ದಾಖಲೆಗಳು ಯಾವ್ಯಾವ ಬೇಕಾಗುತ್ತೆ, ಸರ್ವಿಸ್ ಫೀಸ್ ಎಷ್ಟಾಗುತ್ತೆ, ಡೆಲಿವರಿ ಚಾರ್ಜಸ್ ಎಷ್ಟಾಗ್ಬೋದು ಮತ್ತು ಅರ್ಜಿ ಸಲ್ಲಿಸಿದ ನಂತರ ಸರ್ಟಿಫಿಕೇಟ್ನ ಯಾವ ರೀತಿ ಪಡೆಯೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಮನೆಯಿಂದಲೇ ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸಲು ಬಯಸ್ತಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಒಂದೊಂದು ಸ್ಟೆಪ್ನೂ ಕೂಡ ನಿಮಗೆ ಸುಲಭವಾಗಿ ಅರ್ಥ ಆಗೋ ಥರ ವಿಡಿಯೋದಲ್ಲಿ ವಿವರಿಸ್ತಾ ಹೋಗಿದ್ದೀನಿ. ಎಲ್ಲೂ ಮಿಸ್ ಮಾಡ್ದಂಗೆ ವಿಡಿಯೋನ ಕೊನೆವರೆಗೂ ನೋಡಬೇಕಾಗತ್ತೆ. ಈ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಕೇವಲ 40 ರೂಪಾಯಿ ಅಷ್ಟೇ ನಿಮಗೆ ಚಾರ್ಜ್ ಆಗುತ್ತೆ, ಜಾಸ್ತಿ ಆಗೋದಿಲ್ಲ. 40 ರೂಪಾಯಿ ಚಾರ್ಜಸ್ ಆಗುತ್ತೆ. ಯಾವುದೇ ಡೆಲಿವರಿ ಚಾರ್ಜಸ್ ಇರೋದ ಫ್ರೀ ಆಫ್ ಕಾಸ್ಟಲ್ಲಿ ನಿಮ್ಮ ಮನೆಗೆ ತಗೊಳ್ಬೋದು. ಅಂದರೆ ಆನ್ಲೈನಲ್ಲಿ ನೀವು ಎಲ್ಲಿ ಅಪ್ಲೈ ಮಾಡಿದ್ರೆ ಅಲ್ಲೇ ತೊಗೋಬೋದಾಗುತ್ತೆ. ಇನ್ನು ಸರ್ಟಿಫಿಕೇಟ್ ಎಷ್ಟು ದಿನದಲ್ಲಿ ಅಪ್ರೂವಲ್ ಆಗುತ್ತೆ ಅಂದರೆ 21 ಡೇಸ್ ವರ್ಕಿಂಗ್ ಡೇಸ್ ಆಗಿರುತ್ತೆ. ಅದಾದಮೇಲೆ ನೀವು ಡೌನ್ಲೋಡ್ನ ಮಾಡ್ಕೋಬೋದಾಗುತ್ತೆ. ಎಲ್ಲಿ ಅಪ್ಲೈ ಮಾಡಿರ್ತೀರ ಅಲ್ಲೇ ತೊಗೋಬೋದಾಗುತ್ತೆ. ಬನ್ನಿ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದು ನೋಡೋಣ. ಈಗ ನಿಮ್ಮ ಫೋನಲ್ಲಿ ಆಗಿರ್ಬೋದು, ನಿಮ್ಮ ಸಿಸ್ಟಮಲ್ಲಿ ಆಗಿರ್ಬೋದು, ಗೂಗಲ್ ಓಪನ್ ಮಾಡಿಬಿಟ್ಟು ಸರ್ಚಲ್ಲಿ ನಾಡ ಕಚೇರಿ ಅಂತ ಹಾಕ್ಬಿಟ್ಟು ಸರ್ಚ್ ಕೊಡಬೇಕಾಗುತ್ತೆ. ಸರ್ಚ್ ಕೊಟ್ಟಿದ ತಕ್ಷಣ ಅಂತ ನೋಡ್ತಾ ಇದ್ದಾರೆ, ಫಸ್ಟ್ ಒಂದು ಲಿಂಕ್ ನೋಡ್ತಾ ಇದ್ದಾರೆ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ. ಆ ಲಿಂಕ್ನ ವೆಬ್ಸೈಟಲ್ಲಿ, ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಅದ್ಮೇಲೆ ಕ್ಲಿಕ್ನ ಮಾಡಿ ನಿಮಗೂ ಕೊಡಿತಾರೆ ವೆಬ್ಸೈಟ್, ನಾಡ ಕಚೇರಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟಾಗಿ ನೀವು ಲ್ಯಾಂಗ್ವೇಜಸ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಕನ್ನಡ ಬೇಕಾದ್ರೆ ಕನ್ನಡ, ಇಂಗ್ಲೀಷ್ ಬೇಕಾಗ ಇಂಗ್ಲೀಷು, ಲ್ಯಾಂಗ್ವೇಜ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದರೆ ಆನ್ಲೈನ್ ಅಪ್ಲಿಕೇಶನ್ ಅಂತಿದ್ದಿಲ್ಲ, ಇದು ಮೇಲೆ ಕ್ಲಿಕ್ನ ಮಾಡ್ಕೊಂಡು ಒಂದಷ್ಟು ಆಪ್ಷನ್ ಓಪನ್ ಆಗಿದೆ ನೋಡ್ಬೋದು. ಇಲ್ಲಿ ಫಸ್ಟ್ ಒಂದು ಅಪ್ಲೈ ಆನ್ಲೈನ್ ಅಂತ ಇದ್ದಿಲ್ಲ, ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗಿದೆ. ಇಲ್ಲಿ ಈ ಪೇಜಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಕೇಳ್ತಾರೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ನೇ ಕೊಡ್ಬೋದು, ಇಲ್ಲ ಬೇರೆ ನಂಬರ್ನ ಆದರೂ ಕೊಟ್ಟು ನೀವು ಲಾಗಿನ್ ಆಗ್ಬೋದು. ನಂಬರ್ನ ಎಂಟರ್ನ ಮಾಡಿ OTP ಪಡೆಯಿದೆ ಅಂತ ಆಪ್ಷನ್ ನೋಡ್ತಾ ಇದ್ದಾರೆ. ಇದು ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ OTP ಅಂತ ಇದೆಯಲ್ಲ, OTP ಮೇಲೆ ಇಲ್ಲಿ OTPನ ಹಾಕೋಬೇಕಾಗುತ್ತೆ. ಏನು ಮೊಬೈಲ್ ನಂಬರಲ್ಲಿ ಎಂಟ್ರಿ ಮಾಡಲ್ಲ ಅದೇ ನಂಬರ್ಗೆ ಒಂದು OTP ಬಂದಿತ್ತು, OTPನ ಎಂಟರ್ನ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ನೋಡ್ತಾ ಇದ್ದಲ್ಲ, ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆ ಅದೇ ರೀತಿ ಹಾಕೊಂಡು ಲಾಗಿನ್ ಅಂತಿದೆ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಆಗಿದಷ್ಟು ನಿಮ್ಗೆ ನೋಡ್ತಾ ಇರ್ಬೋದು, ಇವಾಗ ಲಾಗಿನ್ ಆಗಿದೆ. ಇಲ್ಲಿ ನಿಮ್ಮ ಲಾಗಿನ್ ID ತೋರಿಸ್ತಾ ಇದೆ, ಹಾಗೆ ನಿಮ್ಮ ಯಾವ ರೀತಿ ಯಾವ ವರ್ಷನ್ ಅಂತ ತೋರಿಸ್ತಾ ಇದೆ. ಅದಾದಮೇಲೆ ಇಲ್ಲಿ ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೋಬೋದು. ಕನ್ನಡ ಬೇಕಾದ್ರೆ ಕನ್ನಡ, ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ಕೂಡ ಇಲ್ಲಿ ಲ್ಯಾಂಗ್ವೇಜು ಮತ್ತು ನೀವು ಚೇಂಜ್ ಮಾಡ್ಕೊಬೋದು. ಇದು ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಕ್ಕೆ ಲ್ಯಾಂಗ್ವೇಜ್ ಚೇಂಜ್ ಆಗ್ಬೋದು. ಇಲ್ಲಿ ಇವಾಗ ಹೋಮ್ ಪಕ್ಕದಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ನೋಡ್ತಾ ಇರ್ಬೋದು. ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಮತ್ತಿನ್ನೊಂದು ಆಪ್ಷನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇಲ್ಲಿ ಓಪನ್ ಆಗಿ ನೋಡ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ನೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮ್ಗೆ ಇದರ ನೆಕ್ಸ್ಟ್ ಆಪ್ಷನ್ ಇದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇ ಕೊಡಲಾಗಿದೆ ನಿಮಗೆ ವರ್ಕಿಂಗ್ ಡೇಸ್ ಎಷ್ಟು ದಿನ ಆಗುತ್ತೆ, ಮತ್ತು ಸರ್ವಿಸ್ ಫೀಸ್ ಎಷ್ಟಾಗುತ್ತೆ, ಮತ್ತು ಡೆಲಿವರಿ ಚಾರ್ಜಸ್ ಎಷ್ಟಾಗುತ್ತೆ ಅಂತ ತೋರಿಸ್ತಾ ಇದೆ. 21 ದಿನ ವರ್ಕಿಂಗ್ ಡೇಸ್ ಒಳಗಡೆ ಬರುತ್ತೆ ನಿಮ್ಮ ಸರ್ಟಿಫಿಕೇಟು. ಹಾಗೆ 40 ರೂಪಾಯಿ ಚಾರ್ಜಸ್ ಆಗುತ್ತೆ. ಕೆಳಗಡೆ ಬಂದರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದು ಕೂಡ ಇಲ್ಲಿ ಲಿಸ್ಟ್ ಕೊಡಲಾಗಿದೆ. ಈ ಡಾಕ್ಯುಮೆಂಟ್ನ ನೀವು ಇಟ್ಕೊಂಡಿರಬೇಕಾಗುತ್ತೆ. ಅಫಿಡೇವಿಟ್ ಆಗಿರ್ಬೋದು, ರೇಷನ್ ಕಾರ್ಡು, ಸ್ಕೂಲ್ TC, ಮತ್ತು ನಿಮ್ಮ ಹತ್ರ ಹೋಟೆಲ್ ID ಕಾರ್ಡು, ಓಲ್ಡ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಇಲ್ಲಾಂದರೆ ಮನೆಯವ್ರದ್ದಾದ ಓಲ್ಡ್ ಸರ್ಟಿಫಿಕೇಟು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಮತ್ತು ನಿಮ್ಮದು ಆಧಾರ್ ಕಾರ್ಡು, ID ಕಾರ್ಡು, ಹೋಟೆಲ್ ID ಕಾರ್ಡು, ಇಷ್ಟು ಇಟ್ಕೊಂಡು ನೀವು ಅಪ್ಲೈನ ಮಾಡ್ಕೋಬೇಕಾಗತ್ತೆ. ಇದ್ರಲ್ಲಿ ಮೇಯ್ನಾಗಿ ಬೇಕಾಗಿದೆ ನಿಮ್ಮ ರೇಷನ್ ಕಾರ್ಡ್ ಬೇಕಾಗುತ್ತೆ, ಓಲ್ಡ್ ಕ್ಯಾಸ್ಟ್ ಇನ್ಕಮ್ ಇದೆ, ಕ್ಯಾಸ್ಟ್ ಇನ್ಕಮ್ ಇಲ್ಲಾಂದರೆ TC ಇರಲೇಬೇಕು. ಇಷ್ಟು ಇಟ್ಕೊಂಡು ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಇದೆಯಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕೇರ್ಫುಲ್ಲಾಗಿ ಇಲ್ಲಿ ನೋಟಲ್ಲಿ ಏನು ಕೊಡಲಾಗಿದೆ ಅದೆಲ್ಲ ಡೀಟೇಲ್ ನೋಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ನ ನೋಡ್ರೆ ಇಲ್ಲಿ ನೋಡುವ ಅಥೆಂಟಿಕೇಷನ್ ಕೇಳ್ತಾ ಇದೆ, ಆಧಾರ್ ಅಥೆಂಟಿಕೇಷನ್ ಕೇಳ್ತಾ ಇದೆ. ಇಲ್ಲಿ ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ಲಿಂಕ್ ಇರಬೇಕು. ಓಕೆ ಅಂತ ಕೊಟ್ಟಿದ ತಕ್ಷಣ ಈ KYC ಪೇಜ್ ಓಪನ್ ಆಗುತ್ತೆ. ಈ KYC ಪೇಜಲ್ಲಿ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಉದ್ದೇಶ ತೋರಿಸಲಾಗಿದೆ, ಅದರ ಕೆಳಗಡೆ ಆಧಾರ್ ನಂಬರ್ ಅಂತ ತೋರಿಸ್ತಾ ಇದೆಯಲ್ಲ, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಯಾರ್ದು ಅಪ್ಲೈ ಮಾಡ್ತಾ ಇರೋ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಹಾಗೆ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು ಅನ್ನಲ್ಲ, ಯಾವ ನಂಬರ್ ಲಾಗಿನ್ ಆಗಿದ್ರೆ ಅದಾದರೂ ಪರವಾಗಿಲ್ಲ, ಬೇರೆ ಯಾವುದಾದ್ರೂ ಲಿಂಕ್ ಆಗಿರೋ ನಂಬರ್ಗೆ ಒಂದು OTP ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಫಸ್ಟಾಗಿ ಎಂಟರ್ನ ಮಾಡ್ಕೊಂಡು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದರೆ ಇಲ್ಲಿ ನನ್ನ ಆಧಾರ್ ಮಾಹಿತಿ ಅಂತ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆದಮೇಲೆ ಕೆಳಗಡೆ ಬಂದೆ ಲಾಸ್ಟಲ್ಲಿ ಇಲ್ಲಿ ನೋಡ್ಬೋದು, ಲಾಸ್ಟಲ್ಲಿ ಇಲ್ಲಿ OTP ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಆಪ್ಷನಲ್ಲಿ ಜನರೇಟ್ OTP ಅನ್ನೋ ಆಪ್ಷನ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಒಂದು OTP ಹೋಗಿದೆ. ಆಧಾರ್ ಕಾರ್ಡ್ಗೆ ಏನು ನಂಬರ್ ಲಿಂಕ್ ಆಗಿದೆ ಅಂತ ಹೇಳಿದ್ನಲ್ಲ, ಆ ನಂಬರ್ಗೆ ಸಕ್ಸಸ್ಫುಲ್ ಆಗಿ ಒಂದು OTP ಹೋಗಿದೆ. ಬಂದಂಥ OTPನ ಇಲ್ಲಿ ಏನು ನೋಡ್ತಾ ಇಲ್ಲ, ಎಂಟರ್ OTP ಅನ್ನೋ ಆಪ್ಷನ್ ಓಪನ್ ಆಗಿದೆ. ಇಲ್ಲಿ ಬಂದಂಥ OTPನ ಈ ಬಾಕ್ಸಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. OTPನ ಎಂಟರ್ನ ಮಾಡಿ ಆ ಟೈಮ್ ಒಳಗಡೆ ಟೈಮ್ ಕೂಡ ಓಡ್ತಾ ಇರುತ್ತೆ, ಆ ಒಳಗಡೆ OTPನ ಎಂಟರ್ನ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಇವಾಗ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಟೋಟಲ್ 4 ಸ್ಟೆಪ್, 4 ಸ್ಟೆಪ್ನ ಕೂಡ ಫಿಲ್ ಮಾಡಬೇಕಾಗುತ್ತೆ. ಫಸ್ಟಾಗಿ ಇಲ್ಲಿ ಯಾವ ಡಿಸ್ಟಿಕ್ಕು, ತಾಲೂಕು ಯಾವುದು ಅಂತ ಬಂದುಬಿಡುತ್ತೆ. ಇದರಲ್ಲಿ ನೀವು ಹೋಬಳಿನ ಮತ್ತು ವಿಲೇಜ್ನ ಸೆಲೆಕ್ಟ್ನ ಮಾಡ್ಕೋಬೇಕು. ಹಾಗೆ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಅಡ್ರೆಸ್ ಆಗಿರ್ಬೋದು, ನಿಮ್ಮ ಹೆಸರಾಗಿರ್ಬೋದು,
ಡೀಟೇಲಾಗಿ ಪೀಚಾಗಿ ಬಂದಿರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಕೂಡ ಅಲ್ಲಿ ಶೋ ಆಗ್ತಾ ಇದೆ. ಸೇಮ್ ಅದೇ ಮೊಬೈಲ್ ನಂಬರೇ ಇರುತ್ತೆ, ಅಲ್ಲಿ ಚೇಂಜ್ ಆಗಲ್ಲ. ಯಾಕೆಂದರೆ ಲಾಗಿನ್ ಆಗಿರೋ ನಂಬರಿಂದ ಅದೇ ಆಗಿರೋದ್ರಿಂದ ಅದೇ ನಂಬರ್ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಕರೆಕ್ಟಾಗಿ ಇಲ್ಲೆಲ್ಲ ಹಾಕೊಂಡಾದ್ಮೇಲೆ ನಿಮ್ಮ ತಂದೆ ಮದುವೆ ಆಗಿದ್ರೆ ಗಂಡನ ಹೆಸರು ಹಾಕೊಳ್ಳಿ, ಇಲ್ಲ ತಂದೆ ಇದೆ ತಂದೆ ಹೆಸರು ಹಾಕೊಳ್ಳಿ. ಆದಮೇಲೆ ತಾಯಿ ಹೆಸರು ಕಂಪಲ್ಸರಿ ತಾಯಿ ಹೆಸರೇ ಕೊಡಲೇಬೇಕಾಗುತ್ತೆ, ತಾಯಿ ಹೆಸರನ್ನ ಕೊಡಬೇಕಾಗುತ್ತೆ. ಅದಾದಮೇಲೆ ಮೊಬೈಲ್ ನಂಬರ್ ಇದೆಯಲ್ಲ, ಗೆಟ್ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒಂದು OTP ತೊಗೊಂಡು ವೆರಿಫೈ ಮಾಡ್ಕೋಬೇಕು. ಅದೇ ರೀತಿ ಇಮೇಲ್ ಐಡಿನ ಹಾಕ್ಕೊಂಡು ಇಮೇಲ್ ಐಡಿನ ಗೆಟ್ OTP ಅಂತ ಕೊಟ್ಟು ಇಮೇಲ್ ಐಡಿಗೆ ಒಂದು OTP ಬಂದಿತ್ತೆ, ಆ ಇಮೇಲ್ ಐಡಿ OTPನೂ ಕೂಡ ಇಲ್ಲ ಎಂಟರ್ ಮಾಡ್ಕೋಬೇಕಾಗುತ್ತೆ, ವೆರಿಫೈನ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಒಂದ್ಸಲ ಎಲ್ಲ ಕ್ಲೀನಾಗಿ ಕರೆಕ್ಟಾಗಿದೆ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡಿ, ಎಲ್ಲ ವೆರಿಫೈ ಆಗುತ್ತೆ. ಇವಾಗ ನೋಡ್ಬೋದು ನೆಕ್ಸ್ಟ್ ಪೇಜಿಗೆ ಬಂದಿದೆ, ನೆಕ್ಸ್ಟ್ ಸ್ಟೆಪ್ಗೆ ಬಂದಿದೆ. ಇವಾಗ ಇಲ್ಲಿ ಯಾವ ಕ್ಯಾಸ್ಟ್ ಅಂದರೆ ಸೆಲೆಕ್ಟ್ನ ಮಾಡ್ಕೋಬೇಕು, ಯಾವ ಕ್ಯಾಟಗರಿನ ಸೆಲೆಕ್ಟ್ನ ಮಾಡ್ಕೋ, ಕ್ಯಾಟಗರಿ 1, 2A, 2A, 2, 3A ಯಾವುದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ನಾನು ಸೆಲೆಕ್ಟ್ನ ಮಾಡ್ಕೊಂಡು 2A ಅಂತ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಯಾವ ಕ್ಯಾಸ್ಟು ಅಂತ ಸೆಲೆಕ್ಟ್ನ ಮಾಡ್ಕೋಬೇಕು, ಯಾವ ಕ್ಯಾಸ್ಟು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅನ್ನೋದನ್ನು ಫಸ್ಟಾಗಿ ಗೊತ್ತಿರಬೇಕಾಗತ್ತೆ. ಅದಾದಮೇಲೆ ಕ್ಯಾಶ್ನ ಸೆಲೆಕ್ಟ್ ಆದಮೇಲೆ ಇಲ್ಲಿ ಎಷ್ಟು ನಿಮ್ಮ ಇನ್ಕಮ್, ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಅನ್ನೋದು, ಆ್ಯನ್ಯುವಲ್ ಇನ್ಕಮ್ ಎಷ್ಟು ಅಂತ ಇಲ್ಲಿ ಹಾಕೋಬೇಕಾಗತ್ತೆ. ಆ್ಯನ್ಯುವಲ್ ಇನ್ಕಮ್ ಆದಮೇಲೆ ಇಲ್ಲಿ ನಾವು ಯಾವ ಉದ್ದೇಶಕ್ಕೋಸ್ಕರ ನೀವು ಇದನ್ನ ಅಪ್ಲೈ ಮಾಡ್ತಾ ಇದ್ದೀವಿ, ಕ್ಯಾಸ್ಟ್ ಸರ್ಟಿಫಿಕೇಟು ಎಜುಕೇಷನ್ಗೆ, ಎಂಪ್ಲಾಯ್ಮೆಂಟ್ಗೆ, ಇಲ್ಲ ಆಧಾರ್ಗೆ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಯಾವುದಕ್ಕೆ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ಕ್ಯಾಸ್ಟು ಅದೇ ಮತ್ತೆ ಮಿಸ್ ಆಯಿತು ಅಂದರೆ ಮತ್ತೆ ಇನ್ನೊಂದ್ಸಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಷ್ಟು ಫಿಲ್ ಆದಮೇಲೆ ನೆಕ್ಸ್ಟ್ ಮೇಲೆ ಹೋಗ್ಬೇಕು, ಇನ್ನೊಂದ್ಸಲಿ ನೋಡ್ಕೊಂಡು ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಿದ್ದು ನೋಡ್ಬೋದು. ಇವಾಗ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ಗೆ ಬಂದಿದೆ. ಇಲ್ಲಿ ನಿಮ್ಮ ಫೋಟೋ, ಆಧಾರ್ ಕಾರ್ಡಲ್ಲಿದ್ದಂಥ ಫೋಟೋ ಆಲ್ರೆಡಿ ಪೀಚಾಗಿ ಬಂದಿದೆ. ಆಧಾರ್ ಕಾರ್ಡ್ ಮೇಯ್ನಾಗಿ ಅಪ್ಡೇಟ್ ಆಗಿರಬೇಕು, ಅಪ್ಡೇಟ್ ಆಗಿರಬೇಕು ರೀಸೆಂಟಾಗಿ, ಇಲ್ಲ ಅಂದರೆ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇದಾದಮೇಲೆ ಕೆಳಗಡೆ ಬಂದರೆ ನಿಮ್ಗೆ ಇಲ್ಲಿ ಇಷ್ಟು ಡಾಕ್ಯುಮೆಂಟ್ ಇದು ನೋಡ್ತಾರೆ. ಇಷ್ಟು ಡಾಕ್ಯುಮೆಂಟಲ್ಲಿ ಮೇಯ್ನಾಗಿ 4 ಡಾಕ್ಯುಮೆಂಟ್, 4ರಿಂದ 5 ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲೇಬೇಕಾಗತ್ತೆ. ಅದು ಕರೆಕ್ಟಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಏನೆಲ್ಲ ಡಾಕ್ಯುಮೆಂಟ್ ಮೇಯ್ನಾಗಿ ಬೇಕು ಅಂದರೆ, ಇಲ್ಲಿ ನಾನು ರೇಷನ್ ಕಾರ್ಡ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಅಫಿಡೇವಿಟ್ನ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ರೇಷನ್ ಕಾರ್ಡ್ ಇಲ್ಲ ಅಂದರೆ ನನ್ನ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂತ ಅಂದ್ಬಿಟ್ಟು ಅಪ್ಲೋಡ್ನ ಒಂದು ಅಫಿಡೇವಿಟ್ ಮಾಡಿಸಿ ಲಾಯರಿಂದ ಸೀಲು ಸೈನೆಲ್ಲ ಹಾಕ್ಸಿ ಅದನ್ನ ಅಫಿಡೇವಿಟ್ನ ನೀವು ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. 300 KB ಒಳಗಡೆ ಇರೋಂಥ PDF ಫೈಲ್ನೇ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ನಾನಿಲ್ಲಿ ಸ್ಕೂಲ್ TC ಇರೋದ್ರಿಂದ TCನ ಅಪ್ಲೋಡ್ನ ಮಾಡ್ಕೊಂಡಿದ್ದೀನಿ. ಅದಾಗೆ ವೋಟರ್ ID ಕಾರ್ಡ್ ಇರೋದ್ರಿಂದ ಹೆಪಿಕ್ ಅಂತಿದ್ದಿಲ್ಲ, ವೋಟರ್ ID ಕಾರ್ಡು ಇರೋದ್ರಿಂದ ವೋಟರ್ ID ಕಾರ್ಡು ಕೂಡ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಿಮ್ಮ ಹೋಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಹೋಲ್ಡ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಅದು ಕೂಡ ಅಪ್ಲೋಡ್ನ ಮಾಡ್ಕೊಬೇಕಾಗತ್ತೆ. ನಾನು ಇದೋ ಕಾರ್ಡ್ನಿಂದ ಹಾಕ್ಕೊತಾ ಇದ್ದೀನಿ, ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ. ಅದಾದಮೇಲೆ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ID ಪ್ರೂಫ್ಗೆ ಕೇಳ್ತಾರೆ. ID ಪ್ರೂಫ್ಗೆ ಏನು ಕೊಡ್ತಾ ಇದೆ ಅಂತ. ಇಲ್ಲ ID ಪ್ರೂಫ್ಗೆ ನಿಮ್ಮ ವೋಟರ್ ID ಕಾರ್ಡ್ ಇದೆ, ವೋಟರ್ ID ಕೊಡ್ಬೋದು. ಪಾನ್ ಕಾರ್ಡ್ ಇದೆ, ಪಾನ್ ಕಾರ್ಡು ನೀವಿಲ್ಲೇ ಅಪ್ಲೋಡ್ನ ಮಾಡ್ಬೋದಾಗುತ್ತೆ. 300 ಒಳಗಡೆ ಇರಬೇಕಾಗತ್ತೆ. ನೀಟಾಗಿ ಸ್ಕ್ಯಾನು ಮಾಡಿರಬೇಕಾಗತ್ತೆ, ಕರೆಕ್ಟಾಗಿದ್ದು ಹಾಕ್ಕೋಬೇಕಾಗತ್ತೆ. ಇದೆಲ್ಲ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್ ಕೇಳ್ತಾ ಇದೆ. ಅಡ್ರೆಸ್ ಪ್ರೂಫ್ಗೆ ಏನು ಅಂತ ಆಧಾರ್ ಕಾರ್ಡ್ನ ಕೊಡ್ತಾ ಇದ್ದೀನಿ ನಾನಿಲ್ಲಿ. ಆಧಾರ್ ಕಾರ್ಡ್ ಅಡ್ರೆಸ್ ಪ್ರೂಫ್ಗೆ ಕೊಡ್ತಾ ಇರೋದ್ರಿಂದ ಆಧಾರ್ ಕಾರ್ಡ್ನ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಕೂಡ ಅಪ್ಲೋಡ್ ಮೇಲೆ ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಅಪ್ಲೋಡ್ ಯಾವುದು ಫೈಲ್ ಅಂತ ಸೆಲೆಕ್ಟ್ನ ಮಾಡ್ಕೊಬೇಕಾಗುತ್ತೆ. ಫೈಲ್ನ ಸೆಲೆಕ್ಟ್ ಆದಮೇಲೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಕರೆಕ್ಟಾಗಿ ಅಪ್ಲೋಡ್ನ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಆವಾಗ ಈ ಕಡೆ ನಿಮಗೆ PDF ಫೈಲ್ ಇದು ಶೋ ಆಗುತ್ತೆ. ನೋಡ್ಬೋದು ಪ್ರತಿಯೊಂದು ಯಾವ ಅಡ್ರೆಸ್ ನೀವು ಫಿಲ್ ಮಾಡಿದ ಅನ್ನೋದು ಇಲ್ಲಿ ನೀವು ನೋಡ್ಬೋದು. ಏನೆಲ್ಲ ಕರೆಕ್ಟಾಗಿ ನೀವು ಫಿಲ್ ಆಗಿದೆಯೋ ಅದು ಕರೆಕ್ಟಾಗಿ ನೀವು ಮ್ಯಾಚ್ ಆಗಿದೆ ಅಂತ ಅದ್ರ ಮೇಲೆ PDF ಫೈಲ್ ಏನು ಕಾಣ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕಾದ್ರೆ ನೀವು ನೋಡ್ಬೋದು ಯಾವ ಫೈಲ್ ಇಲ್ಲಿ ಅಟ್ಯಾಚ್ ಆಗಿದೆ, ಕರೆಕ್ಟಾಗಿ ಅಟ್ಯಾಚ್ ಮಾಡಿ ಅಂತ ಎಲ್ಲ ಚೆಕ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಸಬ್ಮಿಟ್ ಅಂತಿದ್ದಿಲ್ಲ, ಸಬ್ಮಿಟ್ ಮೇಲೆ ಕೊಡಬೇಕಾಗುತ್ತೆ, ಕ್ಲಿಕ್ನ ಮಾಡಬೇಕಾಗುತ್ತೆ. ಒಂದ್ಸಲ ಎಲ್ಲ ಕ್ರಾಸ್ ಚೆಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ನಿಮ್ಮ RD ನಂಬರ್ ಜನ್ರೇಟ್ ಆಗಿದೆ, ಅಕ್ನಾಲೇಜ್ಮೆಂಟ್ RD ನಂಬರ್ ಜನ್ರೇಟ್ ಆಗಿದೆ, ಇದು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದಾದಮೇಲೆ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ಬೋದು RD ನಂಬರ್ ಶೋ ಆಗ್ತಾಯಿದೆ. ಇಲ್ಲಿ ನೆಕ್ಸ್ಟ್ಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಹೋಗೋದಕ್ಕೂ ಮುಂಚೆ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಇಲ್ಲೋ ಜನ್ರೇಟ್ ಆಗಿದೆ, ನೋಡ್ಬೋದು ಕರೆಕ್ಟಾಗಿದೆ. ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ತಂದೆ ಹೆಸರಾಗಿರ್ಬೋದು, ಇಲ್ಲ ಹಸ್ಬೆಂಡ್ ನೇಮ್ ಇದೆ, ಹಸ್ಬೆಂಡ್ ನೇಮು, ತಾಯಿ ಹೆಸರು, ನಿಮ್ಮ ಅಡ್ರೆಸ್ ಎಲ್ಲ ಕರೆಕ್ಟಾಗಿದೆ ಅಂತ ಒಂದ್ಸಲ ಚೆಕ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಕರೆಕ್ಟಾಗಿದೆಯಾ ಅಂತ ಎಲ್ಲ ಇನ್ಶೂರ್ ಮಾಡಿಕೊಂಡು ಕರೆಕ್ಟಾಗಿದೆ ಅಂತ ನೋಡ್ಕೊಂಡು ವಾಪಸ್ ಮೇಲೆ ಬಂದ ಇಲ್ಲಿ ಪ್ರೊಸೀಡ್ ಟು E-ಸೈನ್ ಅಂತ ಇದೆಯಲ್ಲ, E-ಸೈನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನಿಮಗೆ ಕೇಳ್ತಾ ಇದೆ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇದೆಯಾ ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಡಬೇಕಾಗತ್ತೆ. ಎಸ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಆಪ್ಷನ್ ಕೇಳುತ್ತೆ. ಇಲ್ಲಿ ಇವಾಗ E-ಸೈನ್ ಕೇಳುತ್ತೆ. E-ಸೈನಲ್ಲಿ ನಿಮ್ಗೆ ಆಧಾರ್ ಕಾರ್ಡ್ ಮ್ಯಾಚ್ ಆಗಬೇಕಾಗತ್ತೆ. ನೆಕ್ಸ್ಟ್ E-ಸೈನಲ್ಲಿ ಕೊಟ್ಟಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. E-ಸೈನಲ್ಲಿ ಇವಾಗ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಯಾರ್ದು ಆಗ್ತಾ ಇದೆಯಲ್ಲ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡಿ ಅದಾದಮೇಲೆ ಇಲ್ಲಿ ಗೆಟ್ OTP ಅನ್ನೋ ಆಪ್ಷನ್ ನೋಡ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ಆಧಾರ್ ಕಾರ್ಡ್ಗೆ ಏನು ನಂಬರ್ ಲಿಂಕ್ ಇರುತ್ತಲ್ಲ ಅದೇ ನಂಬರ್ಗೆ ಒಂದು OTP ಹೋಗುತ್ತೆ. ಬಂದಂಥ OTPನ ಇಲ್ಲಿ ಬಾಕ್ಸಲ್ಲಿ ಹಾಕ್ಕೋಬೇಕಾಗುತ್ತೆ. OTPನ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ನ ಆದಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ,
ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಈ ಸೈನ್ ಆಗುತ್ತೆ. ಮ್ಯಾಚ್ ಆಗಬೇಕು, ಎಲ್ಲ ಡೀಟೇಲ್ ಮ್ಯಾಚ್ ಆದ್ರೆ ಇದು ವೆರಿಫೈ ಆಗಿ ನೆಕ್ಸ್ಟ್ ಪೇಜಿಗೆ ಹೋಗೋದು. ಅದಾದಮೇಲೆ ಇಲ್ಲಿ ನೋಡ್ಬೋದು ಈ ಪೇಮೆಂಟ್ ಪೇಜ್ ಓಪನ್ ಆಗಿದೆ. ಪ್ರೊಸೀಡ್ ಟು ಪೇ ಅಂತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇವಾಗ ಪೇಮೆಂಟ್ ಓಪನ್ ಆಗಿದೆ, ಪೇಮೆಂಟ್ ಆಗಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಇಲ್ಲಿ ಅಕ್ನಾಲೇಜ್ಮೆಂಟ್ ನಂಬರ್ ನೋಡ್ಬೋದು, ಹಾಗೆ ಪೇಮೆಂಟ್ ಎಷ್ಟು ಅಂತ ನೋಡ್ಬೋದು. ಇಲ್ಲ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ನೋಡ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಎಲ್ಲ ಎಗ್ದಿನ ಚೆಕ್ ಬಾಕ್ಸ್ ಒಂದಿದೆ, ಇದ್ರ ಮೇಲೆ ಅಕ್ಸೆಪ್ಟ್ ಮೇಲೆ ಕ್ಲಿಕ್ನ ಮಾಡಿ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ, ಪೇಮೆಂಟ್ ಅಂತ ಇಲ್ಲ ಫೋನ್ಪೇ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು ಇವಾಗ ಇಲ್ಲಿ ಈ ಥರ ಪೇಮೆಂಟ್ ಫೋನ್ಪೇ ಮಾತ್ರ ಸ್ಕ್ಯಾನರ್ ಓಪನ್ ಆಗಿದೆ. ಆರಾಮಾಗಿ ನೀವು ಫೋನ್ಪೇ ಗೂಗಲ್ ಪೇ ಮುಖಾಂತರ QR ಕೋಡ್ನ ಸ್ಕ್ಯಾನ್ ಮಾಡ್ಕೊಂಡು ಪೇಮೆಂಟ್ನ ಮಾಡ್ಬೋದಾಗತ್ತೆ. ಅದಕ್ಕೂ ಮುಂಚೆ ಇಲ್ಲಿ ಏನೆಲ್ಲ ಡೀಟೇಲ್ ಕೊಡಲಾಗಿದೆ ಒಂದ್ಸಲ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಪ್ಲೀಸ್ ಡೂ ನಾಟ್ ಕ್ಲೋಸ್ ದ ಸ್ಕ್ರೀನ್ ಅಂಟಿಲ್ ದ ಪೇಮೆಂಟ್ ಈಸ್ ಕಂಪ್ಲೀಟೆಡ್ ಅಂತ ತೋರಿಸ್ತಾರೆ. ಎನ್ಶೋರ್ ಯುವರ್ ಕನೆಕ್ಷನ್ ಇಂಟರ್ನೆಟ್ ಕನೆಕ್ಷನ್ ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಿದೆ. ಮತ್ತು ಡೂ ನಾಟ್ ರೀಫ್ರೆಶ್ ಆರ್ ಗೋ ಬ್ಯಾಕ್ ಡೂರಿಂಗ್ ದ ಟ್ರಾನ್ಸಾಕ್ಷನ್ ಅಂತ ಕೇಳ್ತದೆ. ಯಾವುದೇ ಕಾರಣಕ್ಕೂ ನೀವು ವಾಪಸ್ ಬ್ಯಾಕ್ ಹೋಗೋದಾಗಿರ್ಬೋದು, ನಿಮ್ಮ ಪೇಮೆಂಟ್ ಬ್ಯಾಕ್ ಸ್ಕ್ರೀನ್ ಕ್ಲೋಸ್ ಮಾಡೋದಾಗಿರ್ಬೋದು ಮಾಡಬಾರ್ದು. ಅಂಟಿಲ್ ಇದು ಸಕ್ಸಸ್ಫುಲ್ ಆಗಿದೆ ಅಂತ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಪೇಮೆಂಟ್ ಫೋನೆಲ್ಲ ಆಗಿದೆ ಅಂದ ತಕ್ಷಣ ನೀವು ಕ್ಲೋಸ್ ಮಾಡೋಕ್ಕೆ ಹೋಗ್ಬಿಡಿ. ಅದಾದಮೇಲೆ ನೋಡ್ಬೋದು ಇದು ಈ ಥರ ಸಕ್ಸಸ್ ಆಗಿದೆ ಅಂದ್ಬಿಟ್ಟು ತೋರಿಸ್ಬೇಕು. ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಅಂದ್ಬಿಟ್ಟು ವಾಪಸ್ ಬರಬೇಕಿತ್ತು. ಅದಾದಮೇಲೆ ಇಲ್ಲಿ ನೋಡ್ಬೋದು ಪ್ರೊಸೀಡ್ ಅಂತಿದ್ದಿಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಅಪ್ಲಿಕೇಶನ್ ಈ ಸೈನ್ ಸಕ್ಸಸ್ಫುಲಿ ಡನ್ ಆಗಿದೆ. ಇಲ್ಲಿ ನೋಡ್ಬೋದು ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೊಂದು PDF ಫೈಲ್ ಡೌನ್ಲೋಡ್ ಆಗುತ್ತೆ. ಅದನ್ನ ಓಪನ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇಲ್ಲ ನಿಮ್ಮ ನಿಮ್ಮ ಅಕ್ನಾಲೇಜ್ಮೆಂಟ್ ಓಪನ್ ಆಗುತ್ತೆ. ಈ ಅಕ್ನಾಲೇಜ್ಮೆಂಟ್ನ ಒಂದು ಪ್ರಿಂಟ್ಔಟ್ ತೊಗೊಂಡು ಇಟ್ಕೋಬೋದು, ಇಲ್ಲ ಸೇವ್ ಮಾಡಿ ಇಟ್ಕೋಬೋದಾಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ನೀವು ನೀಟಾಗಿ ಎಲ್ಲ ಕರೆಕ್ಟಾಗಿ ಕೊಟ್ಟೋದಾಗಿದ್ದರೆ ಮತ್ತು ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಕರೆಕ್ಟಾಗಿ ಅಪ್ಲೋಡ್ ಮಾಡಿದರೆ 21 ಡೇಸಲ್ಲಿ ನಿಮ್ಮ ಸರ್ಟಿಫಿಕೇಟ್ ಅಪ್ರೂವಲ್ ಆಗಿ ಕೂಡ ನೀವು ತೊಗೋಬೋದಾಗುತ್ತೆ. ನೋಡ್ಬೋದು ನೀವು ಹಂಗೆ ಫೀಸ್ ಕಟ್ಟಿದ ಪೇಮೆಂಟು ರೆಸಿಪ್ಟ್ ಕೂಡ ನೀವು ಈ ಥರ ಡೌನ್ಲೋಡ್ ಮಾಡ್ಕೋಬೋದಾಗುತ್ತೆ. ನೋಡೋದಲ್ಲ ಯಾವ ರೀತಿ ಹಾಕೋದು ಹೇಗೆ ಪ್ರತಿಯೊಂದು ಕೂಡ ಡೀಟೇಲಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ಅಪ್ಲೋಡ್ನ ಮಾಡಬೇಕಾಗತ್ತೆ, ಯಾವ ರೀತಿ ಲಾಗಿನ್ ಆಗಬೇಕಾಗತ್ತೆ, ಪ್ರತಿಯೊಂದು A to Z ಮಾಹಿತಿನ ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಯೂಸ್ ಆಗಿದೆ ನಿಮ್ಮ ಸ್ನೇಹಿತರು, ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಜೊತೆ ಇದನ್ನು ಶೇರ್ ಮಾಡಿ. ಮತ್ತು ಹಾಗೆ ನೆಕ್ಸ್ಟ್ ವಿಡಿಯೋಲ್ಲೇ ತೋರಿಸ್ಕೊಡ್ತೀನಿ ಯಾವ ರೀತಿ ಟ್ರ್ಯಾಕ್ ಮಾಡೋದು ಹೇಗೆ, ಮತ್ತು ಟ್ರ್ಯಾಕ್ ಮಾಡಿ ಯಾವ ರೀತಿ ನಿಮ್ಮ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಸರ್ಟಿಫಿಕೇಟು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದು ಅನ್ನೋದನ್ನ. ಓಕೆ, ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡೆ. ಯೂಸ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಹೊಸ ವಿಡಿಯೋದಲ್ಲಿ.